ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಒಂದೊಂದು ಸರಿ ನಾವು ಯಾವುದೇ ಥರ ಎಷ್ಟೇ ಕರೆಕ್ಟಾಗಿ ಚಪಾತಿ ಮಾಡಿದರೂ ಕೂಡ ಮನೇಲಿ ಚಪಾತಿ ಉಳಿಯುತ್ತೆ. 1-2 ಚಪಾತಿ ಉಳಿದ ತಕ್ಷಣ ಯಾರಿಗಾದರೂ ತಿನ್ನಿ ಅಂತ ಹೇಳಿದರೆ ಬೇಡಮ್ಮ ಬೇಡಪ್ಪ ಅಂತ ಹೇಳ್ತಾ ಇರ್ತಾರಲ್ವ. ಹಾಗಾದಾಗ ಒಂದು ಸರಿ ಇದನ್ನು ನೀವು ಈ ರೆಸಿಪಿನ ಟ್ರೈ ಮಾಡಿಕೊಡಿ. ಇದು ಚಪಾತಿಯಿಂದ ಮಾಡಿದ್ದು ಅಂತಲೂ ಯಾರಿಗೂ ಗೊತ್ತೇ ಆಗಲ್ಲ. ಈ ರೆಸಿಪಿ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ಚಪಾತಿಯಿಂದ ಮಾಡಿದ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಈ ಥರ ಮಕ್ಕಳಿಗೆ ನಾವು ಮಾಡಿಕೊಟ್ರೆ ಇದು ಚಪಾತಿ ಅಂತ ಗೊತ್ತಾಗದೇನೆ ಹಾಗೆ ತಿಂದ್ಬಿಡ್ತಾರೆ. ಅಷ್ಟೊಂದೇ ರುಚಿಯಾಗಿರುತ್ತೆ. ಇದನ್ನು ನಾವು ಸಾಯಂಕಾಲ ಟೀ ಜೊತೆಗೆ ಅಂತಲೂ ಕೂಡ ಮಾಡ್ಕೋಬೋದು. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಎಷ್ಟೇ ಕರೆಕ್ಟಾಗಿ ಚಪಾತಿ ಹಿಟ್ಟನ್ನ ನಾದ್ಬಿಟ್ಟು ನಾನು ಚಪಾತಿ ಮಾಡಬೇಕು ಕರೆಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೂ 2 ಚಪಾತಿ ಉಳಿದಿದೆ. ಅದೇ 2 ಚಪಾತಿಯಿಂದ ಈ ರೆಸಿಪಿನ ಟ್ರೈ ಮಾಡ್ಬೋದು. ಹಾಗೆ ಮತ್ತು ನಿಮಗೂ ಕೂಡ ಈ ರೆಸಿಪಿಯಿಂದ ಹೇಗೆ ಇದನ್ನು ಟೇಸ್ಟಿಯಾಗಿ ಮಾಡ್ಬೋದು ಅನ್ನೋಗೋಸ್ಕರ ನಾನು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ದೊಡ್ಡ ಬೌಲು. ಒಂದು ದೊಡ್ಡ ಬೌಲ್ಗೆ ಚಿಕ್ಕ ಬೌಲಿಂದ 1 ಬೌಲ್ನಷ್ಟು ಕಡಲೆ ಹಿಟ್ಟು ಮತ್ತು 1 ಬೌಲ್ನಷ್ಟು ಅಕ್ಕಿ ಹಿಟ್ಟು, ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಕೂಡ ನಾನು ಹಾಕಿದ್ದೀನಿ. ಮತ್ತು ಓಂಕಾಳು ಕೂಡ ನಾನು ಹಾಕಿದ್ದೀನಿ. ನೋಡಿ ಇಲ್ಲಿ ಮತ್ತು ಬಿಳಿ ಎಳ್ಳು ಕೂಡ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಕೂಡ ನಾನು ಇದಕ್ಕೆ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ ಕೂಡ ನಾನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿದ್ದೀನಿ 1 ಸ್ಪೂನಷ್ಟು. ಮತ್ತು ನಾವು ಆವಾಗಲೇ ಕಟ್ ಮಾಡಿ ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಸಬ್ಬಕ್ಕಿ ಸೊಪ್ಪನ್ನ ಇಟ್ಕೊಂಡಿದ್ದೆ. ಮತ್ತು ಕೊತ್ತಂಬರಿ ಸೊಪ್ಪು 1 ಬೌಲು, ಅದನ್ನು 2 ಒಂದೊಂದು ಬೌಲನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಂದರೆ ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಆಗಬೇಕಲ್ವ, ಆ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರನೇ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ. ನೋಡಿ, ಇವಾಗ ಇಲ್ಲಿ ಈ ಥರ ಇಷ್ಟು ಗಟ್ಟಿಯಾಗಿರಬೇಕು. ಈ ಥರ ಆದರೆ ಸಾಕು. ಆ ಟೈಮಲ್ಲಿ ನೋಡಿ, ಇಲ್ಲಿ ನಾನು ಸ್ವಲ್ಪ ಮ್ಯಾಗಿ ಮಸಾಲ ಕೂಡ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮ್ಯಾಗಿ ಮಸಾಲ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮ್ಯಾಗಿ ಮಸಾಲ ನಾನು ಹಾಕಿದ್ದೀನಿ. ಹಾಕ್ಬಿಟ್ಟು ನೋಡಿ, ಇವಾಗ ಇದನ್ನು ಸೈಡಿಗೆ ತೆಗೆದುಬಿಟ್ಟು ನಾನು ಆವಾಗಲೇ ಚಪಾತಿ ತೋರಿಸಿದ್ದೆ ನೋಡಿ, ಉಳಿದಿರುವಂಥ ಚಪಾತಿಗೆ ಇದನ್ನು ಈ ಥರ ಹಚ್ಚಬೇಕಾಗತ್ತೆ. ಇದು ಅಂದರೆ ಸೈಡಿಗೆ ಬಿಡಬೇಕು, ದಂಡಿ ಅಂತಾರೆ ನೋಡಿ, ಅದನ್ನು ಬಿಟ್ಬಿಟ್ಟು ಹಚ್ಚಬೇಕಾಗತ್ತೆ. ಸ್ವಲ್ಪ ತುಂಬ ಆ ಕಡೆ ಈ ಕಡೆ ಹಚ್ಚಕ್ಕೆ ಹೋಗಬೇಡಿ. ಆಮೇಲೆ ಇದು ಹಿಟ್ಟು ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಥರ ಈ ಹದಕ್ಕೇ ಇರಬೇಕು. ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ರೋಲ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಥರ ರೋಲ್ನ ಮಾಡಿ ಇಟ್ಕೋಬೇಕು. ಅದೇ ಥರ ಇನ್ನೊಂದು ಚಪಾತಿ ಕೂಡ ನಾನು ಹಚ್ತಾ ಇದ್ದೀನಿ. ನೋಡಿ, ಇದೇ ಥರ ಸೇಮ್ 2 ಒಂದೇ ಪ್ರೊಸೀಜರಲ್ಲಿ ಮಾಡಿಕೊಂಡು ಈ ಥರ ಮಾಡ್ಕೊಂಡು ನೋಡಿ, ಇದು ಮೇಲೆ ಬರಬೇಕು, ಸುತ್ತಿರೋದು ಈ ಥರ ಮೇಲೆ ಬರಬೇಕು. ಆ ಥರ ನಾನು ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಗೆ ನೀರಿಟ್ಟಿದ್ದೆ. ಪಾತ್ರೆಗೆ ನೀರಿಟ್ಟಿರೋದು ಸ್ವಲ್ಪ ಬಿಸಿ ಆಗಬೇಕು ಅಂತ. ಬಿಸಿ ಆಗಿದೆ. ಬಿಸಿ ಆದಮೇಲೆ ನೋಡಿ, ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಪ್ಲೇಟ್ ಇಟ್ಬಿಟ್ಟು ರೋಲ್ ಮಾಡಿರುವಂಥ ಚಪಾತಿ ಕೂಡ ಅದಕ್ಕೆ ಹಾಕಿ ನಾನು ಮುಚ್ಚಿ ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಆಗಿದೆ. ಸ್ವಲ್ಪ ಹೊತ್ತೊಂದು 5 ನಿಮಿಷ ಬಿಟ್ಬಿಟ್ಟು ನೀವು ಇದನ್ನು ಓಪನ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಇದನ್ನು ನೀವು ನೋಡಬೇಕಾಗತ್ತೆ, ಇಲ್ಲಿ ಗಟ್ಟಿಯಾಗಿರುತ್ತೆ. ಆ ಟೈಮಲ್ಲಿ ಇದು ಆಗಿದೆ ಅಂತ ಅರ್ಥ. ಇದನ್ನು ತೆಗೆದುಬಿಟ್ಟು ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ. ನೋಡಿ, ಇದು ಫುಲ್ ಆರಬೇಕು. ಫುಲ್ ಆರೋವರೆಗೂ ನೀವು ಹಾಗೆ ಬಿಟ್ಬಿಟ್ಟು ಇದನ್ನು ಒಂದೊಂದಾಗೆ ತೊಗೊಂಡ್ಬಿಟ್ಟು ಇದನ್ನು ಒಂದು ಕಟ್ ಮಾಡ್ಕೋಬೇಕಾಗತ್ತೆ. ಒಂದೊಂದಾಗೆ ಚಿಕ್ಕ ಪೀಸ್ಗಳನ್ನಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರನೇ ಕಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಸ್ಪೇಸ್ ಬಿಟ್ಟು ಈ ಥರ ಕಟ್ ಮಾಡಿ ಒಂದು ಸೈಡ್ಗೆ ನಾವು ಎಲ್ಲನೂ ಇಟ್ಕೋಬೇಕಾಗತ್ತೆ. ನೋಡಿ, ಇಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗೋವರೆಗೂ ವೇಟ್ ಮಾಡಿಬಿಟ್ಟು ನೋಡಿ, ಇದನ್ನೆಲ್ಲನೂ ಈ ಥರ ಮಾಡಿಕೊಂಡು ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಆವಾಗಲೇ ನಾವು ರೋಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನೆಲ್ಲನೂ ಇದಕ್ಕೆ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ನೋಡಿ, ಈ ಥರ ಎಲ್ಲನೂ ಒಂದೊಂದಾಗಿ ಹೊಳಸಿ ಹಾಕಬೇಕು. ಅಂದರೆ ಇದು ಕ್ರಿಸ್ಪಿ ಥರ ಬರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರನೇ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರನೇ ಮಾಡಿಕೊಂಡು ಸ್ವಲ್ಪ ನಿಮಗೆ ಎಣ್ಣೆ ಕಡಿಮೆ ಅನಿಸಿದರೆ ಎಣ್ಣೆ ಕೂಡ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಈ ಥರನೇ ಎಲ್ಲನೂ ಅಂದರೆ ಎಲ್ಲದಕ್ಕೂ ಅದು ಹತ್ಕೋಬೇಕು. ಎಣ್ಣೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ ನಾನು ಈ ಥರ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ರೆಡಿ ಆಗಿರುವಂಥ ಚಪಾತಿ ಸ್ನ್ಯಾಕ್ಸ್ ಇವಾಗ
ನೋಡಿ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಚಪಾತಿಯಿಂದ ಮಾಡಿದ್ದಂತ ಕೂಡ ಯಾರಿಗೂ ಗೊತ್ತಾಗಲ್ಲ. ಒಂದ್ಸಾರಿ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಹೇಗೆ ಬಂದಿತ್ತು, ಯಾವ ಥರ ಟೇಸ್ಟ್ ಇತ್ತು ಅಂತ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲರೂ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ ಮತ್ತು ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.